ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗ ನಾನು ಮಾಡ್ತಾ ಇರೋ ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ಒಂದು ಅಂಜೂರ ಹಣ್ಣು ಅಂತ ಬರುತ್ತೆ, ಗೊತ್ತಾ ನಿಮಗೆ? ಅಂಜೂರದ ಹಣ್ಣು ಇದು, ಅದರ ಮರ ಇದು. ನೋಡಿ ಹೇಗೆ ಹಣ್ಣಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತಿದ್ದೀನಿ. ನೋಡಿ, ಇದು ಅಂಜೂರದ ಗಿಡ. ನೋಡಿ, ಕೆಳಗಡೆ ನೆಲದಿಂದನೇ ಅದಕ್ಕೆ ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಹಣ್ಣು ನೋಡಿ ಹೇಗೆ ಗೆಜ್ಜೆ ಗೆಜ್ಜೆಯಾಗಿ ಇದು ಕಾಯಿ ಬಿಡುತ್ತೆ ಅಂತ. ಇದನ್ನು ನೀವು ಮಾರುಕಟ್ಟೆಯಲ್ಲಿ ತಗೊಳ್ಳೋಕೆ ಹೋದರೆ ಇದಕ್ಕೆ ಒಂದು 4 ಸ್ಲೈಸ್ ಅಂದರೆ ಡ್ರೈ ಆಗಿರೋ ಸ್ಲೈಸಿಗೆ ಒಂದು 80 ರುಪೀಸ್ 90 ರುಪೀಸ್ ಅಂತ ಹೇಳ್ತಾರೆ. ಆದರೆ ಇದನ್ನೇ ನೀವು ಒಂದು ಗಿಡ ಅಂತಂದು ಮನೇಲಿ ಬೆಳೆಸಿದ್ರೆ ನೋಡಿ, ನಿಮಗೆ ತುಂಬಾ ಹಣ್ಣು ಬಿಡುತ್ತೆ, ಹಣ್ಣು ಸಿಗುತ್ತೆ. ಇದು ಬೆಳೆಯೋದು ತುಂಬಾ ಸುಲಭವಾಗಿದೆ. ಇದನ್ನು ನಾವು ಒಂದು 700 ಕೊಟ್ಟು ನಾವು ಗಿಡ ತಂದಿದ್ವಿ. ಸೊ ನೋಡಿ, 3 ವರ್ಷದ ಗಿಡ. ಇದಕ್ಕೆ ಎಷ್ಟು ಚೆನ್ನಾಗಿ ಹಣ್ಣು ಬಿಟ್ಟಿದೆ, ಕಾಯಿ ಬಿಟ್ಟಿದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ನೋಡಿ, ಈ ಥರ ಗೆಜ್ಜೆ ಗೆಜ್ಜೆ ಬರುತ್ತೆ. ಸ್ವಲ್ಪ ಪಿಂಕ್ ಶೇಡ್ ಇರೋದು ಹಣ್ಣು ಆಗಿರಲ್ಲ, ಅದು ಫುಲ್ಲು ಡಾರ್ಕ್ ಪಿಂಕ್ ಬರಬೇಕದು, ಆಗ ಮಾತ್ರ ಅದು ಹಣ್ಣಾಗಿದೆ. ಅದನ್ನು ನಾವು ಕೊಯ್ದು ತಿನ್ಬೋದು, ಜ್ಯೂಸ್ ಮಾಡ್ಬೋದು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದ್ರ ಜ್ಯೂಸಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು ಎಲ್ಲ ಇರುತ್ತೆ. ಅಂಜೂರ ಹಣ್ಣು ತಿನ್ನಿ ಅಂತ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ ನಿಮಗೆ, ಐರನ್ ಅಂಶ ಕಡಿಮೆ ಇದ್ದರೆ. ನಿಮ್ಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ನೋಡಿ, ಅಂಜೂರದ ಇದ್ರ ಮರ ನಿಮಗೆ ಎಲ್ಲ ಕಡೆ ನೋಡಲಿಕ್ಕೆ ಸಿಗೋದಿಲ್ಲ. ಇದು ತುಂಬ ಅಪರೂಪವಾದಂಥ ಮರ. ಎಲ್ಲ ಕಡೆನೂ ಇದನ್ನ ಬೆಳೆಯೋದಿಲ್ಲ. ಎಲ್ಲೋ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ತುಂಬ ಕಡಿಮೆ ಇದು. ಹಾಗೆ ಇದನ್ನ ಎಲ್ಲೂ ನೋಡಲಿಕ್ಕೆ ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಹೇಗಿದೆ ಇದನ್ನು. ಸೊ ಚೆನ್ನಾಗಿದೆ ಅಂತ ಅನ್ಕೋತೀನಲ್ವ. ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ. ಅದು ಎಲ್ಲದೂ ಇನ್ನೂ ಹಣ್ಣಾಗಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಈ ಥರ ಪಿಂಕ್ ಕಲರ್ ಸ್ವಲ್ಪ ಶೇಡ್ ಬರುತ್ತಲ್ಲ, ಇದು ಹಣ್ಣು ಆಗಿರಲ್ಲ. ಇನ್ನು ಫುಲ್ಲು ಹಣ್ಣು ಆಗಿರ್ಬೇಕಂದ್ರೆ ನೋಡಿ, ಈ ಥರ ಡಾರ್ಕ್ ಪಿಂಕ್ ಬರಬೇಕಿದು. ನೋಡಿ, ಈ ಥರ ಆದರೆ ಇದು ಫುಲ್ಲು ಹಣ್ಣಾಗಿದೆ. ಇದನ್ನು ತೊಳ್ಕೊಂಡು ನೀವು ತಿನ್ಬೋದು. ಈಗ ಬೇಕಾದರೂ ತಿನ್ಬೋದು. ಅದು ಅಷ್ಟು ಚೆನ್ನಾಗಿರುತ್ತೆ ಅದು ಹಣ್ಣು. ನೋಡಿ ಹೇಗಿದೆ ಅಂತ. ನಾನು ಇದನ್ನು ಕೊಯ್ದು ಅದನ್ನು ಶೇಖರಣೆ ಮಾಡಿಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಇದರಿಂದ ನಾವು ಜ್ಯೂಸ್ ಕೂಡ ಮಾಡ್ಬೋದು. ಸೊ ಈ ಥರದ ವಿಡಿಯೋ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡಬಹುದು. ಈ ಅಂಜೂರನ ಮರನ ನಾನು ನಿಮಗೋಸ್ಕರ ಅಂತಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಎಲ್ಲ ಕಡೆ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಪ್ಲೀಸ್, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.